ಇತ್ತೀಚಿನ ದಿನಗಳಲ್ಲಂತೂ ಜನರು ಎಲ್ಲಿ ನೋಡಿದ್ರೂ ಸರ್ಕಾರದ ಸ್ವಚ್ಛತಾ ಅಭಿಯಾನದ ಬಗ್ಗೆನೇ ಮಾತನಾಡ್ತಿದ್ದಾರೆ. ಆದರೆ ಈ ಸ್ವಚ್ಛತಾ ಅಭಿಯಾನ ಇರೋದು ಕೇವಲ ಮೀಡಿಯಾದವರಿಗಾ? ಇಲ್ಲ. ಕೇವಲ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ಗೋಸ್ಕರನಾ? ಇಲ್ಲ. ಇಲ್ಲ ಅಂದರೆ ನಾವೆಲ್ಲ ಸೇರಿ ಯಾಕೆ ಸ್ವಚ್ಛತಾ ಅಭಿಯಾನ ನಡೆಸ್ತಿದ್ದೀವಿ? ಹೌದು ಗೆಳೆಯರೆ, ನಾವು ಈ ಸ್ವಚ್ಛತೆ ನಮ್ಮ ನೆಲ, ನಮ್ಮೂರು, ನಮ್ಮ ದೇಶಕ್ಕೋಸ್ಕರ ಮಾಡ್ತಿದ್ದೀವಿ. ಈ ಸ್ವಚ್ಛತೆ ಅನ್ನೋದು ಒಂದಿನದ ಕೆಲಸ ಅಲ್ಲ, ನಮ್ಮೆಲ್ಲರ ಪ್ರತಿದಿನದ ಜವಾಬ್ದಾರಿ. ಸ್ವಚ್ಛತೆ ಅನ್ನೋ ವಿಷಯ ಬಹಳ ಸೂಕ್ಷ್ಮವಾದದ್ದು. ಇದರ ಬಗ್ಗೆ ಅರಿವು ಮೂಡಿಸಲು ಮಾಡುತ್ತಿರುವುದೇ ನಮ್ಮ ಈ ಚಿಕ್ಕ ಬೀದಿ ನಾಟಕ. ಈ ಬಿಳಿ ಬೋರ್ಡ್ ಮೇಲೆ ಇಲ್ಲಿ ತಂಬಾಕು ಉಗುಳಬಾರದು ಅಂತ ಬರೆದಿದೆ. ಮಂಜಪ್ಪ, ಈ ಬಿಳಿ ಬೋರ್ಡ್ ಮೇಲೆ ಏನ್ ಬರ್ದೈತೆ? ಈ ಬೋರ್ಡ್ ಮೇಲೆ ಇಲ್ಲಿ ಉಗಿಬೇಕು ಅಂತ ಬರ್ದಿದ್ದಾರೆ. ಓ ಸರಿ, ಇಲ್ಲಿ ಉಗಿಬೇಕು. ಅಯ್ಯೋ, ಈ ಜನಗಳಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಇವರೆಲ್ಲ ಅನಾಗರಿಕ ಜನರು, ಇವರಿಂದ ನಾವ್ ಇನ್ನೇನ್ ತಾನೇ ಎದುರು ನೋಡಕ್ ಸಾಧ್ಯ? ನಿನಗೆ ಅನ್ಸುತ್ತಾ ಓದು ಬರೋ ವಿದ್ಯಾವಂತ ಜನರು ನಮ್ಮ ದೇಶದ ಸ್ವಚ್ಛತೆ ಬಗ್ಗೆ ಕಾಳಜಿ ವಹಿಸ್ತಾರೆ ಅಂತ? ನಮಗೆ ಬರೀ ಓದೋಕೆ ಬರೆಯೋಕ್ಕೆ ಬರುತ್ತೆ ಅನ್ನೋ ಮಾತ್ರಕ್ಕೆ ನಾವು ದೇಶದ ಸ್ವಚ್ಛತೆ ಬಗ್ಗೆ ಕಾಳಜಿ ವಹಿಸ್ತೀವಿ ಅಂತ ಹೇಳೋಕ್ಕಾಗಲ್ಲ. ಈ ಸರ್ಕಾರದವರು ಈ ರೋಡಲ್ಲಿ ಒಂದು ಡಸ್ಟ್ಬಿನ್ ಇಡೋಕ್ಕಾಗಲ್ವಾ? ಬಿಡು, ನಾನೇ ತಲೆ ಕೆಡ್ಸ್ಕೊಳ್ಳಿ. ಛೀ ಛೀ ಛೀ, ಎಷ್ಟು ಕಸ, ಎಷ್ಟು ಗಲೀಜಾಗಿದೆ ರೋಡೆಲ್ಲ. ಸೊಳ್ಳೆಗಳೆಲ್ಲ ಮುತ್ಕೊಂಡಿದಾವೆ. ಹೌದೌದು, ಕರ್ಮ, ಈ ಸರ್ಕಾರದವ್ರು ಕೂಡ ಏನೂ ಮಾಡಲ್ಲ. ಎಂತ ನಾಗರಿಕ ಜನರಪ್ಪ, ಎಲ್ಲಂದ್ರಲ್ಲಿ ಕಸ ಹಾಕ್ತಾರೆ. ನನ್ಗೇನಾಗಬೇಕಿತ್ತು? ನಾವು ಪೌರ ಕಾರ್ಮಿಕರನ್ನ ಬ್ಲೇಮ್ ಮಾಡ್ತೀವಿ, ಸರ್ಕಾರನ ಬ್ಲೇಮ್ ಮಾಡ್ತೀವಿ. ಆದರೆ ಯಾವತ್ತಾದರೂ ನಾವು ಮಾಡೋ ಸ್ವಂತ ತಪ್ಪುಗಳ ಬಗ್ಗೆ ಯೋಚಿಸಿದೀವಾ? ಅಯ್ಯೋ, ಇವತ್ತು ಸ್ವಚ್ಛ ಭಾರತ ಅಭಿಯಾನದ ದಿನ. ನಾನೊಂದು ಸೆಲ್ಫಿ ಕೂಡ ಅಪ್ಲೋಡ್ ಮಾಡಿಲ್ಲ. ವಾಟ್ ಶಾಲ್ ಐ ಡೂ? ಅಣ್ಣ, ಕೆನ್ ಐ ಬಾರೋ ಯುವರ್ ಬ್ರೂಮ್? # ಸ್ವಚ್ಛ ಭಾರತ ಅಭಿಯಾನ ಡೇ. ಮೇಡಮ್ ನಿಂತ್ಕೊಳ್ಳಿ, ಕಸದ ಬ್ಯಾಗ್ನ ಡಸ್ಟ್ಬಿನ್ ಹೊರಗೆ ಯಾಕೆ ಬಿಸಾಡಿದ್ದೀರಾ? ಸರಿಯಾಗಿ ನೋಡಿ, ನಾನು ಡಸ್ಟ್ಬಿನ್ ಒಳಗೆ ಹಾಕಿದ್ದೀನಿ. ಇಲ್ಲ, ನೀವು ಡಸ್ಟ್ಬಿನ್ ಒಳಗಲ್ಲ, ಡಸ್ಟ್ಬಿನ್ ಪಕ್ಕದಲ್ಲಿ ಹಾಕಿದ್ದೀರಾ. ಅಯ್ಯೋ, ಡಸ್ಟ್ಬಿನ್ ಒಳಗಾದ್ರೇನು ಹೊರಗಾದ್ರೇನು ಎರಡೂ ಒಂದೇ, ಏನು ವ್ಯತ್ಯಾಸನೂ ಆಗಲ್ಲ. ನನ್ನ ಟೈಮ್ ವೇಸ್ಟ್ ಮಾಡಬೇಡಿ. ಹೇ ರಾಜು, ಈ ಕಸದ ಬ್ಯಾಗ್ನ ಪಕ್ಕದ ಅಂಗಡಿ ಮುಂದೆ ಬಿಸಾಕು ನಡಿ. ವಾವ್, ಈ ಮೋಮೋಸ್ ಎಷ್ಟು ಚೆನ್ನಾಗಿದೆ. ಈ ಪ್ಲೇಟ್ನ ಏನ್ ಮಾಡೋದು? ಇಲ್ಲ, ಬಿಸಾಕ್ತೀನಿ. ಅಯ್ಯೋ, ನಾನು ಈ ಕಸನ ಇಲ್ಲೇ ಬಿಸಾಕ್ತೀನಿ. ನಾನು ಒಬ್ಬ ಕಸನ ಡಸ್ಟ್ಬಿನ್ಗೆ ಹಾಕೋದ್ರಿಂದ ಏನು ವ್ಯತ್ಯಾಸ ಆಗಲ್ಲ. ನಿಮ್ಮ ಮನೆಗಳನ್ನು ಕೂಡ ನೀವು ಇದೇ ರೀತಿ ಗಲೀಜಾಗಿ ಇಟ್ಕೋತೀರಾ? ನಾವು ವಾಸ ಮಾಡ್ತಿರೋ ಈ ನಮ್ಮ ಊರನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ನೀವು ಹೇಳ್ತೀರಾ ನಾವಂತೂ ಕಸ ಬಿಸಾಕಿಲ್ಲ ಅಂತ, ಆದರೆ ಬೇರೆಯವ್ರ ಕಸ ಬಿಸಾಕ್ಬೇಕಾದ್ರೆ ನೀವು ಅವ್ರನ್ನ ತಡೆದ್ರಾ? ಕಸನ ಎಲ್ಲಂದ್ರಲ್ಲಿ ಬಿಸಾಕೋದು ಹಾಗೂ ಬೇರೆಯವರು ಬಿಸಾಕಬೇಕಾದ್ರೆ ಏನೂ ಮಾಡದೆ ಸುಮ್ಮನೆ ನೋಡ್ತಾ ನಿಂತ್ಕೊಳ್ಳೋದು ಎರಡೂ ಕೂಡ ಅಪರಾಧನೇ. ನಮ್ಮ ಮನೆ, ರೋಡು, ಊರು, ದೇಶನ ಸ್ವಚ್ಛವಾಗಿ ಇಟ್ಕೊಳ್ಳೋದನ್ನು ಹೇಳ್ಕೊಡೋಕ್ಕೆ ಯಾವುದೇ ರೀತಿಯ ಕಾನೂನು ಮತ್ತು ಅಭಿಯಾನದ ಅವಶ್ಯಕತೆ ಇದೆಯಾ? ನಾವು ಎಲ್ಲಂದ್ರಲ್ಲಿ ಬಿಸಾಕೋ ಈ ಕಸದಿಂದ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ. ಇದರಿಂದ ಅನೇಕ ಕಾಯಿಲೆಗಳು ಹರಡುತ್ತೆ. ಡೆಂಗ್ಯೂ, ಚಿಕನ್ಗುನ್ಯಾ, ಮಲೇರಿಯಾ ಮುಂತಾದವುಗಳು. ಇದನ್ನು ತಡೆಗಟ್ಟಲು ಈ ಬಾರಿ ಬದಲಾವಣೆನ ನಮ್ಮಿಂದ ಶುರು ಮಾಡೋಣ. घर साफ है और बाहर भी है, स्वच्छता के रास्ते पे आगे ही बढ़े, आगे ही बढ़े।